myself Rohan, a third year engineering student at SJC Mangalore. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ರೀಸೆಂಟ್ ಆಗಿ ನಾನು ಸೆಕೆಂಡ್ ಇಯರ್ ಸೆಮ್ ಎಕ್ಸಾಮ್ ಹೋಗಿದ್ದು. ಇನ್ನು 1 ತಿಂಗಳು ರಜೆ ಕೊಟ್ಟಿದ್ದಾರೆ ಥರ್ಡ್ ಇಯರ್ ಸ್ಟಾರ್ಟ್ ಆಗಲಿಕ್ಕೆ. ಆದರೆ 1 ತಿಂಗಳು ರಜೆಯಲ್ಲಿ ನನಗೆ ಏನಾದರೂ ಮಾಡಬೇಕು ಅಂತ ಅನ್ಸುವಾಗ ಒಂದು ಸೋಲೋ ಟ್ರಿಪ್ ಹೋಗುವ ಅಂತ ಒಂದು ಪ್ಲ್ಯಾನ್ ಬಂತು. ಹೋಗೋದಾದರೆ ಎಲ್ಲಿ ಹೋಗೋದು ಡಿಸೈಡ್ ಮಾಡಿ ಇತ್ತು. ಸೋಲೋ ಟ್ರಾವೆಲ್ ಹೋಗೋದು ಅಂತ. ಆದರೆ ಪ್ಲೇಸ್ ಡಿಸೈಡ್ ಮಾಡಲಿಕ್ಕೆ ನಾನು ಸರ್ಚ್ ಮಾಡಿದೆ ಬೆಸ್ಟ್ ಪ್ಲೇಸಸ್ ಟು ವಿಸಿಟ್ ಇನ್ ಕರ್ನಾಟಕ ಅಂತ. ವಿಸಿಟ್ ಮಾಡುವ ಜಾಗ ನನ್ನ ಮನೆ ಹತ್ರನೂ ಇರಬೇಕು, ಸೇಫಾಗಿ ಇರಬೇಕು, ನನಗೆ ಇಷ್ಟವಾಗಿ ಇರಬೇಕು. ಹಾಗೆ ಅಂತ ಹುಡುಕುವಾಗ ನನಗೆ ಸಿಕ್ಕಿದ್ದು ಜಾಗ ಯಾಣ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿದೆ. ನನ್ನ ಮನೆಯಿಂದ ಯಾಣಕ್ಕೆ ಎಷ್ಟು ಡಿಸ್ಟೆನ್ಸ್ ಅಂತ ನೋಡಿದೆ. ಜಾಗ ಕೂಡ ನನಗೆ ತುಂಬ ಇಷ್ಟ ಆಯಿತು. ಮತ್ತು ಬ್ಯಾಗ್ ಪ್ಯಾಕ್ ಮಾಡಿದೆ, ಟಿಕೆಟ್ಸ್ ಬುಕ್ ಮಾಡಿದೆ, ಮತ್ತು ಹೊರಟು. ಹಾಯ್ ಗೈಸ್, ಸೊ ತುಂಬಾ ಕಷ್ಟಪಟ್ಟು ಫೈನಲಿ ಯಾಣ ಕೇವಿಗೆ ಬಂದು. ತುಂಬ ಕಷ್ಟ ಅಂದರೆ ಎಂತ ತುಂಬ ಕಷ್ಟ. ಒಂದು ಸ್ಕೂಟಿ ಬಿಟ್ಟು ಬರಲಿಕ್ಕೆ ಒಂದು ಕಷ್ಟನಾ, ಇದೆಲ್ಲ ಒಂದು ಕಷ್ಟನಾ ಹಾಗೆಂತ ಹೇಳುವವರಿಗೆ, ಯೋಚನೆ ಮಾಡುವವರಿಗೆ ನಾ ಹೇಳ್ತೇನೆ. ವಿಷಯ ನಾನು ರೂಮಲ್ಲಿದ್ದಾಗ ಸ್ಟಾರ್ಟ್ ಆಗ್ತದೆ. ಕಾಲ್ ಮಾಡಿದ್ರು ಗಾಡಿಯವರು ಬಂದು, ನಿಮ್ಮ ಹೋಟೆಲ್ ಮುಂದೆ ನಾನು ಒಬ್ಬ ಇದ್ದಾನೆ, ಅವನಿಗೆ ಬಂದು ಗಾಡಿ ಕೊಡ್ತಾನೆ, ಗಾಡಿ ತಗೊಂಡು ಹೋಗಿ. ಗಾಡಿಗೆ ಹಣ ಹೇಳಿದ್ದು ಫಸ್ಟ್ 500, ಮತ್ತೆ ಅಲ್ಲಿ ಹೋದಾಗ 1000 ಪೇ ಮಾಡಿ ನೀವು ಗಾಡಿ ವಾಪಸ್ ಕೊಡುವಾಗ ನಿಮಗೆ ಎಂತ ಆ 500 ಎಕ್ಸ್ಟ್ರಾ ಕೊಡೋದು ನಾವು ವಾಪಸ್ ಕೊಡ್ತೇವೆ ಅಂತೇಳಿ. ನನಗೆ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಗಾಡಿ ರೆಂಟ್ ಮಾಡಿಸು. ಹಾಗೆ ಹೀಗೆ ನಡೀತಿರ್ಬೋದು ಅಂತ ಹೇಳಿ ಓಕೆ ಇಂತೇಳಿ ಕೊಟ್ಟೆ. ನೀವೆನ್ಸಿರ್ಬೋದು, ಇದು ಕಷ್ಟಪಾಟ್ ಏನಂದ್ರೆ ಗಾಡಿ ಕೊಟ್ಟದು ವರ್ಸ್ಟ್ ಕಂಡೀಷನ್ ಅಲ್ಲಿ. ಒಂದು ಬ್ರೇಕ್ ಗಟ್ಟಿ ಉಂಟು, ಇನ್ನೊಂದು ಬ್ರೇಕ್ ಲೂಸು. 2 ಸಹ ಅಷ್ಟೇನು ವರ್ಕ್ ಆಗೋದಿಲ್ಲ, ಅದರ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ ಅದೊಂದು. ಮತ್ತೆ ಜುಪಿಟರ್ ಗಾಡಿ ಕೊಟ್ಟರು. ದೇವರೇ, ತಲೆ ನೋವಾಯ್ತು. ರೋಡ್ ಹೇಗಿದೆ ಅಂದ್ರೆ ಹಾಳಾಗಿದೆ. 35 ಕಿಲೋಮೀಟರ್ 99% ರೋಡ್ ಅಂತದ್ದು. ಇನ್ನೊಂದು ವಿಷಯ ಏನಂದ್ರೆ ತುಂಬಾ ದೊಡ್ಡ ವಿಷಯ, ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರಲ್ಲ ನೀವು ಪೆಟ್ರೋಲ್ ಹಾಕಿಸಿ ಅಂತ. ನಾ ಕೇಳಿದೆ ಮೈಲೇಜ್ ಎಷ್ಟು ಕೊಡ್ತೇನೆ, 20-21 ಅಷ್ಟೇ, ಅಷ್ಟು ಕೊಡ್ಬೋದು ಇಲ್ಲಿ. ನಾನು ಒಂದು ಅಂದಾಜು ಲೆಕ್ಕಕ್ಕೆ ಒಂದು 35 ಅಂದ್ರೆ ಹೀಗೆ ಒಂದು 200ಗೆ ಪೆಟ್ರೋಲ್ ಹಾಕಿಸಿದೆ. ಯಾರಲ್ಲಿ ಬರ್ತಿದ್ದಾನೆ ಪೆಟ್ರೋಲ್ ಬಂಕಲ್ಲಿ ಹೊರಟಾಗ ರೆಡ್ ಅಲ್ಲಿ ಇತ್ತು ಇದು ಮುಳ್ಳು, ರೆಡ್ಡಿನ ನಡುವಿಗೆ ಬಂತು. ಹಾಫ್ ಟ್ಯಾಂಕ್ ಫುಲ್ ಆಯ್ತು. ನಾನು ಅಲ್ಲಿಂದ ಒಂದು 2 ಕಿಲೋಮೀಟರ್ ಬಂದಿರೋ, ರಫ್ಲಿ ಒಂದು 2 ಕಿಲೋಮೀಟರ್, ಅದು ಮುಳ್ಳು ರೆಡ್ಡಿಗೆ ಬಂತು. ದೇವಾ, ನಾ ಆಗಷ್ಟೇ ಸ್ಟಾರ್ಟ್ ಮಾಡಿದೆ ಸರ್, ಇನ್ನು ಹೋಗ್ಲಿಕ್ಕುಂಟು, ಇನ್ನು ಅಷ್ಟೇ ದೂರ ಬರ್ಲಿಕ್ಕುಂಟು. ಎಂತ ಮಾಡೋದು, ದೇವ್ರ ಪ್ರೇ ಮಾಡಿಕೊಂಡು ಸ್ವಲ್ಪ ದೂರ ಬರುವಾಗ ವಾಪಸ್ ಮೇಲೆ ಬಂದಿದೆ. ನನ್ನ ಕಷ್ಟ ನನ್ನೊಟ್ಟಿಗೆ ಇರಲಿ, ಟ್ರೆಕ್ಕಿಂಗ್ ಮಾಡುವ. ನಾವು ಟ್ರೆಕ್ಕಿಂಗ್ ಎಲ್ಲ ಹೋಗುವಾಗ ಖುಷಿ ಆಗುದು ಯಾವ ಗೊತ್ತಾ, ಇಂಥ ಒಳ್ಳೆ ನೇಚರ್ ಇದ್ದಾಗ, ಇಂಥ ಮಳೆ ನೀರು ಹೋಗೋ ಸೌಂಡ್, ಒಂದೊಂದು ಇನ್ಸೆಕ್ಟ್ ಇದು ಸೌಂಡ್. ಇನ್ನೊಂದು ಮೇನ್ ಅಂತಂದ್ರೆ ನಾವು ಒಬ್ಬರೇ ಮಾಡುವ ಇದ್ದೀ ಜಾಗ, ನಾವು ಒಬ್ಬ ಇದ್ದಾನೆ, ಒಬ್ಬನೇ ಟ್ರೆಕ್ಕಿಂಗ್ ಮಾಡೋದು ಫೀಲೇ ಬೇರೆ. ನೀವು ಸಹ ಟ್ರೈ ಮಾಡಿ, ಎಲ್ಲದಕ್ಕೆ ಹೋಗಿ ಎಕ್ಸ್ಪ್ಲೋರ್ ಮಾಡಿ. ಇರೋದು ಒಂದು ಲೈಫ್, ಸ್ಕೂಲ್, ಕಾಲೇಜ್, ಮನೆ, ಆಫೀಸ್, ಅಷ್ಟಕ್ಕೆ ಮಾತ್ರ ಹೋಗಿ ಯಾಕೆ ವೇಸ್ಟ್ ಮಾಡಿದೆ. ಓಕೆ ಸರ್, ಈಗ ನೋಡಿ ನಾನೀಗ ಏನು ಹೇಳ್ಬೋದು, ಇಷ್ಟೊತ್ತಂತೆಲ್ಲ ಬಾಯ್ ಬಿಟ್ಟಿದ್ದ, ಪೆಟ್ರೋಲ್ ಇಲ್ಲ, ಅದಿಲ್ಲ, ಎಷ್ಟು ವೇಸ್ಟ್ ಆಯ್ತು, ಇಷ್ಟು ವೇಸ್ಟ್ ಆಯ್ತು, ಇದ್ರ ಮೇಲೆ ನಮ್ಮ ಮನ್ಸು ಬರ್ಲಿಕ್ಕೆ ಹೇಳ್ತಿದ್ದಾನೆ ಅಂತ ನೀವು ಎನ್ಸ್ಬೋದು. ಆದರೆ ಈಗ ಮುಂದೆ ನಾನು ಸ್ಟೋರಿ ಎಲ್ಲ ಹೇಳುವಾಗ, ಇಲ್ಲ ನಾನೇ ನೋಡುವಾಗ ನನಗೆ ಬೆಸ್ಟ್ ಪಾರ್ಟ್ ಅನ್ಸೋದು ಅದೇ. ಯಾವಾಗ ನನ್ನ ಪೆಟ್ರೋಲ್ ಖಾಲಿ ಆಯಿತು, ಯಾವಾಗ ನಂದು ಎಲ್ಲಿ ಜಾಮ್ ಆಯಿತು, ಎಲ್ಲಿ ಏನು ಪ್ರಾಬ್ಲಮ್ ಆಯಿತು, ಅದೇ. ಸೊ
ನೆಗೆಟಿವಿಟಿ ಬರ್ತದೆ ಲೈಫಲ್ಲಿ, ಅದನ್ನು ಹೇಗೆ ನಾವು ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡಿ ತಗೊಳ್ತೇವೆ ಅದು ನಮ್ಮ ಮೇಲೆ ಇದೆ. ಅಲ್ವಾ? ಏನ್ ನೋಡ್ದೆ ಗೊತ್ತಾ, ನೀವೇ ನೋಡಿ, ಅವರು ಅಣ್ಣಂದಿರು ಹೇಳಿದ್ರು ಹಾಗಾಗಿ ಬಿಡಲ್ಲ ಬಿಡಲ್ಲ, ಅದೇ ಬಂದದೇ ಅದಕ್ಕೋಸ್ಕರ. ಏನು ಅಷ್ಟೆಂದ ನಡೀತಿದ್ದ, ಅಷ್ಟು ಎಕ್ಸೈಟೆಡ್ ಆಗಿದ್ದ, ಇವಾಗ ಯಾಕೆ ಸೈಡಲ್ಲಿ ಕೂತಿದ್ದಲ್ಲ, ಆಗುದಿಲ್ಲ. ಸೊ ಸ್ವಲ್ಪ ರೆಸ್ಟ್ ತೆಗೆದು ನೀರು ಕುಡ್ದು ಮತ್ತೆ ಫುಲ್ ಎನರ್ಜಿನ ಮೇಲೆ ಹೋಗು. ಹೇಗಿದೆ? ಅಲ್ಲಿಗೆ ಹೋಗಿ ದೇವ್ರನ್ನೆಲ್ಲ ನೋಡಿ ಬಂದು ಫೋಟೋ ತೆಗಿತಾ ಇದ್ದೆ. ನನಗೆ ನಿಮ್ಮ ಹತ್ರ ಅಪ್ಡೇಟ್ ಮಾಡ್ಲಿಕ್ಕೆ ಮರ್ತಿದ್ದೆ ನಂಗೆ. ಹಾಗೆ ಇದು ಬೇರೆ ಬೇರೆ ಕಲ್ಲು, ಇದೆಲ್ಲ ಒಂದೇ ಕಲ್ಲು ಸೇರಿ ಹೀಗೆ ಆದದ್ದು. ಇದಕ್ಕೆ ಆದ ಒಂದೊಂದು ಸ್ಟೋರಿ ಉಂಟು, ಒಬ್ಬೊಬ್ರು ಒಂದೊಂದು ಸ್ಟೋರಿ ಹೇಳ್ತಾರೆ, ಸೈಂಟಿಫಿಕ್ ಆಗಿ ಒಬ್ಬೊಬ್ರು ಒಂದೊಂದು ಸ್ಟೋರಿ ಹೇಳ್ತಾರೆ. ಇನ್ನೊಂದು ದೇವರದು ರಿಲೇಟೆಡ್ ಆಗಿ ಭಸ್ಮಾಸುರದ ಒಂದು ಸ್ಟೋರಿ ಹೇಳ್ತಾರೆ. ಯಾವ್ದು ಸತ್ಯ ಯಾವ್ದು ಸುಳ್ಳು ನಮಗೆ ಗೊತ್ತಿಲ್ಲ, ಆದ್ರೆ ಇದು ಸುಳ್ಳಲ್ಲ. ನೆಕ್ಸ್ಟ್ ಹೊರಗೆ ಒಂಚೂರು ಫೋಟೋ ತೆಗಿಬೇಕು, ಸೀನರಿದು ನನ್ನದು. ಮತ್ತೆ ಊಟ ಮಾಡ್ಲಿಕ್ಕೆ ಹೋಗ್ಬೇಕು ನಂಗೆ ಅಷ್ಟು. ಈ ಪ್ಲೇಸ್, ಈ ಜಾಗ ನೋಡಿ ಚೆನ್ನಾಗಿದೆ ಅಲ್ಲ, ಇದೆಲ್ಲ ಗೊತ್ತಾಗಲ್ಲ ಮಾತ್ರ ನಡುವಲ್ಲಿ ಒಂದು ದೊಡ್ಡ ಡೀಪ್ ಆ ಸೀನ್ ನೋಡಿ, ಹೇಗೆ ತೋರಿಸುದು. ಬ್ಲಾಗರ್ಸ್ ಎಲ್ಲ ಇದ್ದಾರಲ್ಲ, ಇಷ್ಟು ಕಷ್ಟಪಟ್ಟು ಬಂದದ್ದು ವರ್ತ್. ಬರುವಾಗ ನಿಮಗೆ ಎಷ್ಟೇ ಕಷ್ಟ ಸಿಗ್ತದೆ. ನಾನು ತಿರುಗಿ ವಾಪಸ್ ರೂಮಿಗೆ ಹೊರಟಿದ್ದೆ, ಮಳೆ ಬಂದು ಅಷ್ಟು ಚಂಡಿಯಾಗಿ, ಗಾಡಿ ಪೆಟ್ರೋಲ್ ಇಲ್ಲ, ಗಾಡಿ ಸರಿ ಇಲ್ಲ, ರೋಡ್ ಸರಿ ಇಲ್ಲ, ಮಳೆ ಬಂತು, ಹೇಳಿದಾನೆ ಸಾರಿ. ಅದು ಇಷ್ಟು ಕಷ್ಟಪಟ್ಟು ಬಂದು ನೋಡಿದ ಮೇಲೆ ಖುಷಿ. ತಮ್ಮನೇಲಿಗೆ ಫೋಟೋ ತೆಗಿಲಿಲ್ಲ ನೋಡು, ಒಂದೇ ಇದಾಗ್ತಾನೆ. ನಾನು ಹೇಳಿದ್ದು ಕೇಳಿ, ನೀವು ಒಬ್ರೇ ಆದ್ರೂ ಪರವಾಗಿಲ್ಲ, ನಾನು ಒಬ್ನೇ ಬಂದು ನಾ ಹೇಳ್ದೆ ನಿಮ್ಗೆ ಇಲ್ಲಿ ಬಂದು ನಾ ನೋಡಿ, ಬಾಕಿ ನಾನು ವಿಡಿಯೋ ಮಾಡ್ತಿಲ್ಲ, ಬಂದು ವಿಡಿಯೋ ಮಾಡ್ಲಿಕ್ಕೆ ಅದೇ ಮಾಡ್ತಿಲ್ಲ ನಾನು. ಗಣಪತಿ ದೇವಸ್ಥಾನ, ಹಾಗೆ ಇನ್ನು ನಮ್ಮ ನಾರ್ಮಲ್ ಟ್ರೆಕ್ಕಿಂಗ್ ಸೀದಾ ಹೋಗೋದು.